ತಿರಿ ಕನ್ನಡದಲ್ಲಿ ನಿಮಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ ಕ್ರಿಪ್ಟೋ ಕರೆನ್ಸಿಲಿ ಕೆಲವೊಂದು ಕಾಯಿನ್ಸ್ ಅಂತ ಹೇಳಿ ಇರ್ತದೆ, ಕೆಲವೊಂದು ಟೋಕನ್ಸ್ ಇರ್ತದೆ, ಮೀಮ್ ಕಾಯಿನ್ ಅಂತ ಇರ್ತದೆ, ಆಮೇಲೆ ಕೆಲವು ಟೈಮಲ್ಲಿ ಏರ್ ಡ್ರಾಪ್ಸ್ ಅಂತೇಳಿ ಬರ್ತಾ ಇರ್ತದೆ. ಸೊ ಇದ್ರ ಬಗ್ಗೆ ನಾವು ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಯಾಕೆ ಅಂತ ಹೇಳಿದರೆ ಸ್ನೇಹಿತರೆ, ಭಾಳಷ್ಟು ಟೈಮಲ್ಲಿ ಏನಾಗ್ತದೆ, ಕ್ರಿಪ್ಟೋ ಕರೆನ್ಸಿಯಲ್ಲಿ ಪ್ರಾಪರ್ ನಾಲೆಜ್ ಇಲ್ಲದೆ ಕಾರಣ ನಾವು ಮೋಸ ಹೋಗ್ತೀವಿ, ನಮ್ಮದು ಲಾಸ್ ಮಾಡ್ಕೋತೀವಿ. ಸೊ ಇದ್ರ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಂಡ್ರೆ ನಾವು ಕೂಡ ಇದರಿಂದ ತಪ್ಪಿಸ್ಕೋಬೋದು. ನಮ್ಮ ಅಕ್ಕಪಕ್ಕದವರು, ನಮ್ಮ ಫ್ರೆಂಡ್ಸ್ ಆಯಿತು, ರಿಲೇಟಿವ್ಸ್ಗೆ ಕೂಡ ನಾವು ಇದರಲ್ಲಿ ಮೋಸ ಹೋಗ್ಲಾರ್ದಂಗೆ ಅವ್ರಿಗೂ ಕೂಡ ಇದರ ಬಗ್ಗೆ ನಾಲೆಜ್ ಕೊಡ್ಬೋದು. ಸೊ ಭಾಳಷ್ಟು ಟೈಮಲ್ಲಿ ಏನಾಗ್ತದೆ ಸ್ನೇಹಿತರೆ, ಚಿನ್ನ ಆಭರಣದ ಅಂಗಡೀಲಿ ನೀವು ನೋಡಿದಾಗ ಅವರು ಗೋಲ್ಡನ್ನ ಯಾವ ಥರ ಪ್ರಾಪರ್ ಚೆಕ್ ಮಾಡ್ತಾರೆ, ಯಾವುದು 18 ಕ್ಯಾರೆಟ್ ಗೋಲ್ಡ್ ಯಾವುದು, 22 ಯಾವುದು, 24 ಕ್ಯಾರೆಟದು ಗೋಲ್ಡ್ ಯಾವುದು ಅನ್ನೋದನ್ನು ಈಸಿಲಿ ಅವ್ರಿಗೆ ಗೊತ್ತಾಗ್ಬಿಡ್ತದೆ. ಸೊ ಹಾಗಾಗಿ ಅವ್ರಿಗೆ ಯಾರು ಮೋಸ ಮಾಡೋಕ್ಕೆ ಸಾಧ್ಯ ಇಲ್ಲ, ಅವರು ಕೂಡ ಮೋಸ ಹೋಗಲ್ಲ. ಸೊ ಕ್ರಿಪ್ಟೋ ಕರೆನ್ಸಿಯಲ್ಲಿ ಪ್ರತಿಯೊಬ್ಬರು ಭಾಳಷ್ಟು ಜನ ಮೋಸ ಹೋಗೋದು ರೀಸನ್, ಅದಕ್ಕೆ ಕಾರಣ ಏನಂತ ಹೇಳಿದರೆ ಪ್ರಾಪರ್ ನಾಲೆಜ್ ಇಲ್ಲದೆ ಕಾರಣ ನಾವು ಮೋಸ ಹೋಗ್ತೀವಿ. ಸೊ ಬನ್ನಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ ಏನು ಇದರಲ್ಲಿ ಇಂಪಾರ್ಟೆಂಟ್ ನಾವು ನೋಡಬೇಕಾಗಿರೋದು. ಸ್ನೇಹಿತರೆ, ಫಸ್ಟ್ ಕಾಯಿನ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಕಾಯಿನ್ ಅಂತ ಹೇಳಿದರೆ ಏನು, ಕ್ರಿಪ್ಟೋ ಕರೆನ್ಸಿಯಲ್ಲಿ ಯಾವುದಕ್ಕೆ ನಾವು ಕಾಯಿನ್ ಅಂತ ಕರಿಬೋದು. ಸ್ನೇಹಿತರೆ, ಒಂದೇ ಇದರಲ್ಲಿ ಜಾಸ್ತಿ ಏನು ನೋಡಬೇಕಾಗಿರೋದು ಏನಿಲ್ಲ. ಯಾವುದೇ ಕರೆನ್ಸಿ, ಕ್ರಿಪ್ಟೋ ಕರೆನ್ಸಿಗೆ ನಾವು ಕಾಯಿನ್ ಅಂತ ಕರಿಬೇಕಂತ ಹೇಳಿದರೆ ಆ ಕಾಯಿನ್ದೇ ಆದಂಥ ಬ್ಲಾಕ್ ಚೈನ್ ಇರಬೇಕು, ಇಷ್ಟೇ. ಇದರಲ್ಲಿ ಬೇರೆ ಏನಿಲ್ಲ. ಲೈಕ್ ಬಿಟ್ಕಾಯಿನ್ದೇ ಆದಂಥ ಬ್ಲಾಕ್ ಚೈನ್ ಇದೆ, ಇಥೀರಿಯಮ್ದೇ ಆದಂಥ ಬ್ಲಾಕ್ ಚೈನ್ ಇದೆ. ಈ ಥರ ಹೇಳ್ಬೇಕಂತ ಹೇಳಿದರೆ ಸ್ನೇಹಿತರೆ, ಹೆಚ್ಚು ಕಮ್ಮಿ ಮಾರ್ಕೆಟಲ್ಲಿ ಅವೈಲೇಬಲ್ ಇರೋದು 1,000ಕ್ಕಿಂತ ಹೆಚ್ಚು ಬ್ಲಾಕ್ ಚೈನ್ ಇದೆ. ಪ್ರತಿಯೊಂದು ಬ್ಲಾಕ್ ಚೈನ್ದು ಒಂದು ಡಿಫ್ರೆಂಟ್ ರೋಲ್ ಇದೆ ಅಂತ ಹೇಳ್ಬೋದು. ಬೇರೆ ಬೇರೆ ಪರ್ಪಸ್ ಸಲುವಾಗಿ ಬೇರೆ ಬೇರೆ ಬ್ಲಾಕ್ ಚೈನ್ ಬಂದಿರೋದೆ. ಸೊ ಈ ಥರ ಬಿಟ್ಕಾಯಿನ್ದೇ ಆದಂಥ ಬ್ಲಾಕ್ ಚೈನ್ ಇದೆ, ಇಥೀರಿಯಮ್ದು ಬ್ಲಾಕ್ ಚೈನ್ ಇದೆ. ಈ ಥರ ಭಾಳಷ್ಟು ಹೆಚ್ಚು ಕಮ್ಮಿ ನಾ ಹೇಳ್ದಂಗೆ 1,000ಕ್ಕಿಂತ ಹೆಚ್ಚು ಬ್ಲಾಕ್ ಚೈನ್ ಮಾರ್ಕೆಟಲ್ಲಿ ಅವೈಲೇಬಲ್ ಇದೆ. ಅವ್ರದ್ದೇ ಆದಂಥ ಕಾಯಿನ್ ಇದೆ. ಸೊ ಅವ್ರಿಗೆ ನಾವು ಈಸಿಲಿ ಕಾಯಿನ್ ಅಂತ ಕರಿಬೋದು. ಈಗ ಇಲ್ಲೊಂದಿದೆ ಪಾಲಿಗಾನ್ ಅಂತೇಳಿ. ರೀಸೆಂಟ್ಲಿ ಜಿಯೋದು ಕೂಡ ಒಂದು ಹೆಸರು ಬಂದಿತ್ತು ಪಾಲಿಗಾನ್ ಜೊತೆಗೆ. ಪಾಲಿಗಾನ್ ಜೊತೆ ಜಿಯೋ ಕಾಯಿನ್ ಬರ್ತಾ ಇದೆ ಅಂಥೇಳಿ ಈ ಥರ ನಾವು ಕೇಳಿರ್ಬೋದು. ಸೊ ಸ್ನೇಹಿತರೆ, ಜಿಯೋ ಕಾಯಿನ್ದೇ ಆದಂಥ ಯಾವುದೂ ಬ್ಲಾಕ್ ಚೈನ್ ಇಲ್ಲ. ಸೊ ಜಿಯೋ ಯಾವ ಬ್ಲಾಕ್ ಚೈನಲ್ಲಿ ಬರ್ತಾ ಇದೆ, ಪಾಲಿಗಾನ್ದು ಬ್ಲಾಕ್ ಚೈನಲ್ಲಿ ಬರ್ತಾ ಇದೆ. ಸೊ ಜಿಯೋಗೆ ಕೂಡ ನಾವು ಕಾಯಿನ್ ಅಂತ ಕರೆಯಲ್ಲ. ಅವ್ರ ಹೆಸರು ಇಟ್ಟಿದ್ದಾರೆ ಜಿಯೋ ಕಾಯಿನ್ ಅಂಥೇಳಿ. ಬಟ್ ಆ್ಯಕ್ಚುಲಿ ಹೇಳ್ಬೇಕಂತ ಹೇಳಿದರೆ ಅದು ಜಿಯೋ ಟೋಕನ್ ಅಂತ ಇರ್ಬೋದಿತ್ತು. ಓಕೆ, ಅದಂತೂ ಬೇರೆ ಪ್ರಶ್ನೆ. ಬಟ್ ನಾವು ಕಾಯಿನ್ ಅಂತ ಕರಿಬೇಕಂತ ಹೇಳಿದರೆ ಅವ್ರದ್ದೇ ಆದಂಥ ಬ್ಲಾಕ್ ಚೈನ್ ಇರಬೇಕು. ಸ್ನೇಹಿತರೆ, ಭಾಳಷ್ಟು ಟೈಮಲ್ಲಿ ಏನಾಗ್ತದೆ, ಕೆಲವೊಬ್ಬರು ಬರ್ತಾರೆ, ಫ್ರೆಂಡ್ಸ್ ಆಯಿತು, ನಿಮ್ಮ ರಿಲೇಟಿವ್ಸ್ ಆಯಿತು, ಅವ್ರು ಬಂದು ಹೇಳ್ತಾರೆ ನಿಮಗೆ ಒಂದು ಕಾಯಿನ್ ಬಂದಿದೆ, ಒಂದು ಟೋಕನ್ ಬಂದಿದೆ, ಅದರಲ್ಲಿ ಇನ್ವೆಸ್ಟ್ ಮಾಡಿ. ಸೊ ಇವತ್ತು ಭಾಳ ಕಮ್ಮಿಲಿ ಅದು ಸಿಗ್ತಾಯಿದೆ, ನಾಳೆ ಅದರದ್ದು ರೇಟ್ ಜಾಸ್ತಿ ಆಗ್ಬೋದು ಅಂಥೇಳಿ ಈ ಥರ ಎಲ್ಲ ನಿಮಗೆ ಹೇಳ್ತಾ ಇರ್ತಾರೆ. ಸೊ ಆ ಟೈಮಲ್ಲಿ ನೀವು ನೋಡಬೇಕಾಗಿರೋದು ಏನು, ಫಸ್ಟ್ ಅದನ್ನು ನೋಡಿ ಅದು ಕಾಯಿನ್ ಇದೆಯಾ ಟೋಕನ್ ಇದೆಯಾ. ಒನ್ಸ್ ಅದು ಬ್ಲಾಕ್ ಚೈನ್ದೇ ಪ್ರಾಡಕ್ಟ್ ಆದರೆ ನಾವು ಅದಕ್ಕೆ ಕಾಯಿನ್ ಅಂತ ಕರಿತೀವಿ. ಇಲ್ಲ ಅಂದರೆ ಒಂದು ಟೋಕನ್ ಆಗಿರ್ಬೋದು ಅಥವಾ ಮೀಮ್ ಕಾಯಿನ್ ಅಂತ ಆಗಿರ್ಬೋದು, ಅದು ಆಮೇಲೆ ನೋಡೋಣ. ಫಸ್ಟ್ ಅದು ಕಾಯಿನ್ ಅಂತ ಇರಬೇಕಂತ ಹೇಳಿದರೆ ಬ್ಲಾಕ್ ಚೈನ್ ಇರಬೇಕು. ಸೊ ಬಿಟ್ಕಾಯಿನ್ ಬಗ್ಗೆ ಒಂದು ಎಕ್ಸಾಂಪಲ್ ನಾವು ನೋಡ್ಕೊಳ್ಳೋಣ. ಸ್ನೇಹಿತರೆ, ಯಾರು ಬಂದರೆ ನಿಮಗೆ ಈ ಇನ್ವೆಸ್ಟ್ಮೆಂಟ್ ಬಗ್ಗೆ ಹೇಳಿದಾಗ ನೀವು ನೋಡಬೇಕಾಗಿರೋದು ಏನಂತ ಹೇಳಿದರೆ ಟೋಟಲ್ ಸಪ್ಲೈ. ಯಾವುದೇ ಕಾಯಿನ್ದು ಟೋಟಲ್ ಸಪ್ಲೈ ಎಷ್ಟಿದೆ. ಫಾರ್ ಎಕ್ಸಾಂಪಲ್ ಬಿಟ್ಕಾಯಿನ್ದು ಟೋಟಲ್ ಸಪ್ಲೈ ಬಂದುಬಿಟ್ಟು 2,10,00,000 ಕಾಯಿನ್ ಮಾತ್ರ ಬಿಟ್ಕಾಯಿನ್ದು ಟೋಟಲ್ ಸಪ್ಲೈ ಇದೆ. ಅದಕ್ಕಿಂತ ಒಂದು ಜಾಸ್ತಿ ಮಾರ್ಕೆಟಲ್ಲಿ ಯಾರು ತರೋಕ್ಕೆ ಸಾಧ್ಯ ಇಲ್ಲ, ಅದು ಬರೋಕ್ಕೂ ಸಾಧ್ಯ ಇಲ್ಲ. ಆ ಥರ ಬಿಟ್ಕಾಯಿನ್ದು ಬ್ಲಾಕ್ ಚೈನಲ್ಲಿ ಡಿಸೈನ್ ಮಾಡಿದ್ದಾರೆ. ಅದರಲ್ಲಿ ಯಾವ ಥರನೂ ಒಂದು ಎಕ್ಸ್ಟ್ರಾ ಬಿಟ್ಕಾಯಿನ್ನ ಯಾರು ಮೈನ್ ಮಾಡೋಕ್ಕೆ ಸಾಧ್ಯ ಇಲ್ಲ. 2,10,00,000 ಕಾಯಿನ್ ಮಾತ್ರ ಮಾರ್ಕೆಟಲ್ಲಿ ಬರ್ತದೆ ಟೋಟಲ್ ಸಪ್ಲೈ ಇದರದು. ಆಮೇಲೆ ಸರ್ಕ್ಯುಲೇಟಿಂಗ್ ಸಪ್ಲೈ ಎಷ್ಟಿದೆ, ಇವತ್ತಿನವರೆಗೆ ಮೈನ್ ಆಗಿ ಬಂದಿರೋವಂಥದ್ದು 2009-10ರಿಂದ ಇವತ್ತಿನವರೆಗೆ ಟೋಟಲ್ ಕಾಯಿನ್ ಮೈನ್ ಆಗಿರೋದು 1,97,00,000 ಕಾಯಿನ್ ಟೋಟಲ್ ಇವತ್ತಿನವರೆಗೆ ಸ್ನೇಹಿತರೆ ಮೈನ್ ಆಗಿದೆ. ಸೊ ಇನ್ನೂ 13 ಲಕ್ಷ ಕಾಯಿನ್ ಬರೋದಿದೆ. ಅದು ಬರಬೇಕಾದ್ರೆ ಹೆಚ್ಚು ಕಮ್ಮಿ ಇನ್ನೊಂದು 40-50 ವರ್ಷ ಹೋಗ್ತದೆ. ಸೊ ಮೈನಿಂಗ್ ಪ್ರೊಸೆಸ್ ಆ ಥರ ಅದನ್ನು ಡಿಸೈನ್ ಮಾಡಿದ್ದಾರೆ. ಸೊ ಫಸ್ಟ್ ನೋಡಬೇಕಾಗಿರೋದು ಟೋಟಲ್ ಸಪ್ಲೈ ಎಷ್ಟಿದೆ ಅಂಥೇಳಿ, ಸರ್ಕ್ಯುಲೇಟಿಂಗಲ್ಲಿ ಎಷ್ಟಿದೆ ಅದನ್ನು ನೋಡ್ಕೊಳ್ಳಿ. ಆಮೇಲೆ ಆ ಕಾಯಿನ್ದು ಹೋಲ್ಡರ್ಸ್ ಎಷ್ಟು ಜನ ಇದ್ದಾರೆ ಅಂಥೇಳಿ. ಇಲ್ಲಿ 1.1 ಬಿಲಿಯನ್ಸ್ ಹೆಚ್ಚು ಕಮ್ಮಿ
110 ಕೋಟಿದಷ್ಟು ವ್ಯಾಲೆಟ್ ಅಡ್ರೆಸ್ ಮೀನ್ಸ್ ಇಷ್ಟು ಜನ ಇದಕ್ಕೆ ಈ ಕಾಯಿನ್ನ ಪರ್ಟಿಕ್ಯುಲರ್ ಬಿಟ್ ಕಾಯಿನ್ನ ಇಷ್ಟು ವ್ಯಾಲೆಟ್ ಅಡ್ರೆಸ್ಸಲ್ಲಿ ಇದನ್ನು ಹೋಲ್ಡ್ ಅವ್ರ ಹತ್ರ ಇಟ್ಕೋತಾ ಇದ್ದಾರೆ. ಸೊ ಇದನ್ನು ಹೋಲ್ಡ್ ಮಾಡ್ತಾರೆ ಅವರು. ಆಮೇಲೆ ಅದರದ್ದು ಹೈ ರೇಟ್ ಎಲ್ಲಿವರೆಗೆ ಇದರದ್ದು ಎಲ್ಲಿವರೆಗೆ ರೇಟ್ ಹೋಗಿದೆ ಅನ್ನೋದನ್ನು ಆಲ್ ಟೈಮ್ ಹೈ ಅಂತ ಹೇಳ್ತೀವಿ. ಸೊ ಅದರ ಬಗ್ಗೆ ನಾವು ಅದನ್ನು ನೋಡ್ಕೋಬೇಕಾಗಿರೋದು. ಇದರದ್ದು ಲೋ ಪ್ರೈಸ್ ಎಷ್ಟಿತ್ತು. ಯಾವಾಗಲೂ ಸ್ನೇಹಿತರೆ ನಿಮಗೆ ಮಾರ್ಕೆಟಲ್ಲಿ ಯಾರಾದರೂ ನಿಮಗೆ ಹೇಳಿದರೆ ಅದನ್ನು ನೋಡಬೇಕಾಗಿರೋದು ನೀವು ಎಲ್ಲ ನೋಡ್ಕೋಬೇಕು. ಅದರದ್ದು ಟೋಟಲ್ ಸಪ್ಲೈ ಎಷ್ಟಿದೆ, ಸರ್ಕ್ಯುಲೇಟಿಂಗಲ್ಲಿ ಎಷ್ಟಿದೆ, ಹೋಲ್ಡರ್ಸ್ ಅವ್ರದ್ದು ಆ ಕಾಯಿನ್ದು ಹೋಲ್ಡರ್ಸ್ ಎಷ್ಟು ಜನ ಇದ್ದಾರೆ ಅದನ್ನು ನೋಡ್ಕೋಬೇಕು. ಇದು ನೋಡಬೇಕಾಗಿರೋಂಥದ್ದು. ಅದೇ ಥರ ಸ್ನೇಹಿತರೆ ಟೋಕನ್ ಅಂತ ಹೇಳಿದರೆ ಏನು. ಸೊ ನಾ ಈಗ ಹೇಳ್ದಂಗೆ ಈ ಟೋಕನ್ಗೆ ಅವ್ರದ್ದೇ ಆದಂಥ ಬ್ಲಾಕ್ ಚೈನ್ ಇರಲ್ಲ. ಫಾರ್ ಎಕ್ಸಾಂಪಲ್ ಜಿಯೋಗೆ ನಾವು ಟೋಕನ್ ಅಂತ ಕರಿಬೋದು, ಜಿಯೋ ಕಾಯಿನ್ದು ಒಂದು ಎಕ್ಸಾಂಪಲ್. ಸೊ ಇವ್ರದ್ದು ಬೇರೆಯವ್ರ ಬ್ಲಾಕ್ ಚೈನಲ್ಲಿ ಬಿಲ್ಡ್ ಮಾಡಿದರೆ ಅವ್ರಿಗೆ ನಾವು ಟೋಕನ್ ಅಂತ ಕರಿಬೋದು. ಇದರಲ್ಲಿ ಇಷ್ಟೇ, ಬಾಕಿ ನೀವು ನೋಡಬೇಕಾಗಿರೋದು ಏನಿಲ್ಲ. ಟೋಕನ್ ಅಂತ ಹೇಳಿದರೆ ಬೇರೆಯವ್ರದ್ದು ಬ್ಲಾಕ್ ಚೈನಲ್ಲಿ ಬಂದಿರೋವಂಥದ್ದು. ಓಕೆ. ಸೊ ಮೀಮ್ ಕಾಯಿನ್ ಅಂಥೇಳಿನೂ ಕೆಲವೊಂದು ಟೈಮಲ್ಲಿ ಇರ್ತದೆ. ಸೊ ಮೀಮ್ ಕಾಯಿನ್ ಅಂತ ಹೇಳಿದರೆ ಅದು ಜಸ್ಟ್ ಫನ್ ಸಲುವಾಗಿ, ಎಂಟರ್ಟೈನ್ ಸಲುವಾಗಿ ಬಂದಿರೋವಂಥದ್ದು ಸ್ನೇಹಿತರೆ. ಇನ್ವೆಸ್ಟ್ಮೆಂಟ್ ನಾವು ಮಾಡಿದರೆ ಬಹಳಷ್ಟು ಟೈಮಲ್ಲಿ ರಿಸ್ಕ್ ಇರುವಂಥದ್ದು ಚಾನ್ಸಸ್ ಇರ್ತದೆ. ಫಾರ್ ಎಕ್ಸಾಂಪಲ್ ಡಾಜ್ ಕಾಯಿನ್ ಆಗಿರ್ಬೋದು, ಶಿಬಾ ಇನು, ಜಸ್ಟ್ ಎಂಟರ್ಟೈನ್ ಸಲುವಾಗಿ ಬಂದಿರೋವಂಥದ್ದು ಕಾಯಿನ್. ಇದರಲ್ಲಿ ನಾವು ನೋಡಿದರೆ ಫಾರ್ ಎಕ್ಸಾಂಪಲ್ ಡಾಜ್ ಕಾಯಿನಲ್ಲಿ ನಾವು ನೋಡಿದರೆ 148.11 ಬಿಲಿಯನ್ ಕಾಯಿನ್ಸ್ ಅಷ್ಟು ಇದರದ್ದು ಟೋಟಲ್ ಸಪ್ಲೈ ಇದೆ. ಆಲ್ಮೋಸ್ಟ್ ಸರ್ಕ್ಯುಲೇಟಿಂಗಲ್ಲೂ ಕೂಡ ಎಲ್ಲ ಕಾಯಿನ್ ಬಂದಿದೆ, ಬಿಲಿಯನ್ಸಲ್ಲಿ ಇದು ಸಪ್ಲೈ ಇದೆ. ಸೊ ಯಾವುದೇ ಕಾಯಿನ್ಗೆ ಮಾರ್ಕೆಟಲ್ಲಿ ರೇಟ್ ಬರಬೇಕಂತ ಹೇಳಿದರೆ ಸ್ನೇಹಿತರೆ ಅದರದ್ದು ಡಿಮ್ಯಾಂಡ್ ಆಮೇಲೆ ಸಪ್ಲೈ. ಫಾರ್ ಎಕ್ಸಾಂಪಲ್ ಒಂದು ಟೊಮೆಟೊ ಮಾರ್ಕೆಟಲ್ಲಿ ಜಾಸ್ತಿ ಬಂದರೆ ರೇಟ್ ಯಾವಾಗಲೂ ಕಮ್ಮಿ ಆಗ್ತದೆ. ಸೊ ಮಾರ್ಕೆಟಲ್ಲಿ ಟೊಮೆಟೊ ಕಮ್ಮಿ ಬಂದರೆ ರೇಟ್ ಜಾಸ್ತಿ ಇರ್ತದೆ. ಸೊ ಇದನ್ನು ಕೂಡ ನಾವು ಇಲ್ಲಿ ಅಂಡರ್ಸ್ಟ್ಯಾಂಡ್ ಸಲುವಾಗಿ ಅಪ್ಲೈ ಮಾಡ್ಬೋದು. ಮಾರ್ಕೆಟಲ್ಲಿ ಭಾಳಷ್ಟು ಕಾಯಿನ್ ಬಂದಿದೆ. ಸೊ ರೇಟ್ ಇದರದ್ದು ಬಂದುಬಿಟ್ಟು $1 ಕೂಡ ಇವತ್ತಿನವರೆಗೆ ದಾಟಿಲ್ಲ. ರೀಸನ್ ಏನಂತ ಹೇಳಿದರೆ ಡಾಜ್ ಕಾಯಿನ್ದು $1 ಕೂಡ ಕ್ರಾಸ್ ಆಗಿಲ್ಲ. ರೀಸನ್ ಏನಂತ ಹೇಳಿದರೆ ಸ್ನೇಹಿತರೆ ಓವರ್ ಸಪ್ಲೈ ಜಾಸ್ತಿ ಆದಾಗ ರೇಟ್ ಜಾಸ್ತಿ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಸೊ ಅದೇ ಥರ ಇನ್ನೊಂದು ಶಿಬಾ ಇನ್ನು ಕೂಡ ಟೋಟಲ್ 1000 ಟ್ರಿಲಿಯನ್ ಟೋಟಲ್ ಸಪ್ಲೈ ಇದೆ. ಇವತ್ತಿನವರೆಗೆ 589 ಟ್ರಿಲಿಯನ್ ಅಷ್ಟು ಸರ್ಕ್ಯುಲೇಟಿಂಗ್ ಸಪ್ಲೈ ಇದೆ. ಇದರದ್ದು ಹೋಲ್ಡರ್ಸ್ ನಾವು ಎಷ್ಟು ಜನ ಇದನ್ನು ವ್ಯಾಲೆಟಲ್ಲಿ ಹೋಲ್ಡ್ ಮಾಡ್ತಾರೆ ಅಂತ ಹೇಳಿದರೆ 1.3 ಮಿಲಿಯನ್. ಇದು 6.5 ಮಿಲಿಯನ್ ಡಾಜ್ ಕಾಯಿನ್ದು. ಅದೇ ಥರ ಒಂದು ಟ್ರಂಪ್ ಕಾಯಿನ್ ರೀಸೆಂಟ್ಲಿ ನೋಡಿದರೆ ಭಾಳ ಹೈಪ್ ಆಗಿತ್ತು, $75 ಹೋಗಿತ್ತು. ಬಟ್ ಇದನ್ನು ಹೋಲ್ಡ್ ಮಾಡೋರು ಜಸ್ಟ್ 25,000 ವ್ಯಾಲೆಟಲ್ಲಿ ಮಾತ್ರ ಇದು ಅವೈಲೇಬಲ್ ಇದೆ. ಇದರದ್ದು ಟೋಟಲ್ ಸಪ್ಲೈ ನೀವು ನೋಡಿದಾಗ ಸ್ನೇಹಿತರೆ 1,000 ಮಿಲಿಯನ್ ಅಷ್ಟು ಟೋಟಲ್ ಸಪ್ಲೈ ಇದೆ. ಸರ್ಕ್ಯುಲೇಟಿಂಗಲ್ಲಿ ಬರೀ 200, ಇನ್ನೂ 800 ಮಿಲಿಯನ್ ಕಾಯಿನ್ಸ್ ಯಾರ ಹತ್ರ ಇದೆ ಅನ್ನೋದನ್ನು ಗೊತ್ತಿಲ್ಲ. ಆ 800 ಮಿಲಿಯನ್ ಕಾಯಿನ್ ಯಾವಾಗ ಬೇಕಾದರೂ ಡಂಪ್ ಮಾಡ್ಬೋದು. ಸೊ ಅದೇ ರೀಸನ್ ಆಗಿದ್ದು $75ಗೆ ಹೋಗಿ ಮತ್ತೆ ಇದು ಸ್ನೇಹಿತರೆ ಹೆಚ್ಚು ಕಮ್ಮಿ ಭಾಳ ಡೌನ್ ಆಯಿತು. ಸೊ ಈ ಥರ ಮ್ಯಾನಿಪುಲೇಟ್ ಆಗೋದು ಚಾನ್ಸಸ್ ಇದರಲ್ಲಿ ಜಾಸ್ತಿ ಇರ್ತದೆ. ಸೊ ಮೀಮ್ ಕಾಯಿನ್ನಲ್ಲಿ ಭಾಳ ನೀವು ಹೇಳ್ಬೇಕಂತ ಹೇಳಿದರೆ ರಿಸ್ಕಿ ಅಂತ ಹೇಳ್ಬೋದು. ಯಾವ ಥರ ಅಂತ ಹೇಳಿದರೆ ಈಸಿಲಿ ನಾವು ಇನ್ನೊಂದಷ್ಟು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡ್ರೆ ಇದು ಏನಿದೆ ಸ್ನೇಹಿತರೆ ನಿಮಗೆ ಗೊತ್ತಾಗಿರಬೇಕು. ಒಂದು ದೊಡ್ಡ ಮೀನು ಸಣ್ಣ ಮೀನುಗೆ ತಿನ್ನುವಂಥ ಕೆಲಸ ಇದರಲ್ಲಿ ಆಗ್ತದೆ. ಇದು ಆಗೋದು ಮ್ಯಾಕ್ಸಿಮಮ್ ಮೀಮ್ ಕಾಯಿನಲ್ಲಿ. ಭಾಳ ರಿಸ್ಕಿ ಅಂತ ಹೇಳ್ಬೋದು ಸ್ನೇಹಿತರೆ. ಯಾವುದೇ ಕಾರಣಕ್ಕೂ ನೀವು ಒಂದು ಮೀಮ್ ಕಾಯಿನಲ್ಲಿ ಇನ್ವೆಸ್ಟ್ ಮಾಡಬೇಕಂತ ಹೇಳಿದರೆ ಭಾಳ ವಿಚಾರ ಮಾಡಿ ಇನ್ವೆಸ್ಟ್ ಮಾಡಿ ಸ್ನೇಹಿತರೆ. ಈ ಥರ ದೊಡ್ಡ ವೇಲ್ನ ಸಣ್ಣ ಮೀನಿಗೆ ತಿನ್ನುವಂಥ ಕೆಲಸ ಇದರಲ್ಲಿ ಆಗ್ತದೆ. ಸೊ ಬನ್ನಿ ಸ್ನೇಹಿತರೆ NFT ಬಗ್ಗೆ ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. NFT ಅಂತ ಹೇಳಿದರೆ ನಾನ್ ಫಂಜಿಬಲ್ ಟೋಕನ್ ಅಂತ ಹೇಳ್ತೀವಿ. ಏನಿದು NFT ಅಂತ ಹೇಳಿದರೆ ಸ್ನೇಹಿತರೆ ನಿಮ್ಮದು ಯೂನಿಕ್ ಡಿಜಿಟಲ್ ಅಸೆಟ್ ಏನಿದೆ ಅದಕ್ಕೆ ನಾವು NFT ಅಂತ ಹೇಳ್ಬೋದು. ಯೂನಿಕ್ ಇರಬೇಕು, ಡಿಜಿಟಲ್ ಫಾರ್ಮಲ್ಲಿ ಇರಬೇಕು. ಸೊ ಅದನ್ನು ನಾವು ಮಾರ್ಕೆಟ್ ಪ್ಲೇಸಲ್ಲಿ ಕೆಲವೊಂದು ಮಾರ್ಕೆಟ್ ಇದೆ ಅದರಲ್ಲಿ ಕೂಡ ನಾವು ಸೇಲ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಸ್ನೇಹಿತರೆ ಇಲ್ಲಿ ಒಂದು ಫೋಟೋ ಇದೆ. ಇದು ಫೋಟೋ ಯಾರದು ಅಂತ ಹೇಳಿದರೆ ಇದು ಸ್ವತಃ ಸಲ್ಮಾನ್ ಖಾನ್ ಪೇಂಟ್ ಮಾಡಿರೋವಂಥದ್ದು ಪೇಂಟಿಂಗ್. ಇದು ಸಲ್ಮಾನ್ ಖಾನ್ ಪೇಂಟಿಂಗ್ ಇದು ಮಾಡಿದ್ದಾರೆ. ಸೊ ಈ ಪೇಂಟಿಂಗ್ದು ಸ್ನೇಹಿತರೆ ಸೇಲ್ ಆಗಿರೋದು
$3 ಲಕ್ಷ ಈ ಪೇಂಟಿಂಗ್ ಸೇಲ್ ಆಗಿದೆ. ರೀಸನ್ ಏನಂತ ಹೇಳಿದರೆ ಇದು ಯೂನಿಕ್ ಇದೆ. ಒಂದು ಸೆಲೆಬ್ರಿಟಿ ಸಲ್ಮಾನ್ ಖಾನ್ ಪೇಂಟಿಂಗ್ ಮಾಡಿದ್ದಾರೆ ಅಂಥೇಳಿ ಇದು ಒಂದು ಇದೆ. ಇದರದ್ದು ಯಾವ ಥರ ಸೇಲ್ ಮಾಡಿದ್ದಾರೆ ಅಂತ ಹೇಳಿದರೆ ಇದರದ್ದು ಪೀಸಸಲ್ಲಿ ನಾವು ತಗೋಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, Art5 ಅಂಥೇಳಿ ಒಂದು ಪ್ಲ್ಯಾಟ್ಫಾರ್ಮ್ ಇದೆ NFT ಸೇಲ್ ಮಾಡೋಕ್ಕೆ. ಸಪೋಸ್ ನಿಮ್ಮ ಹತ್ರನೂ ಕೂಡ ಯಾವ ಥರದ್ದು ಒಂದು ಪೇಂಟಿಂಗ್ ಇದ್ದರೆ ನೀವು ಈ ಪ್ಲ್ಯಾಟ್ಫಾರ್ಮಲ್ಲಿ ಸೇಲ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಸಲ್ಮಾನ್ ಖಾನ್ದೇ ಸ್ವತಃ ಒಂದು ಪೇಂಟಿಂಗ್ ಇದೆ, ಇವರು ಸೇಲ್ ಮಾಡಿರೋದು. ಇಲ್ಲಿ ನೋಡಿ, ಪೇಂಟಿಂಗ್ ಹೆಸರು ಬಂದುಬಿಟ್ಟು Unit1 ಅಂಥೇಳಿ, Unity1 ಇದರದ್ದು ಹೆಸರು. ಪ್ರೈಸ್ ಬಂದುಬಿಟ್ಟು $3 ಲಕ್ಷ. ಹೆಚ್ಚು ಕಮ್ಮಿ ನಮ್ಮ ಇಂಡಿಯನ್ ರುಪೀಸಲ್ಲಿ 26-27 ಲಕ್ಷಕ್ಕೆ ಈ ಪೇಂಟಿಂಗ್ ಸೇಲ್ ಆಗಿದೆ. ಬಟ್ ಯಾವ ಥರ ಸೇಲ್ ಮಾಡಿದ್ದಾರೆ ಇವರು ಅಂತ ಹೇಳಿದರೆ, ಇದು ಪ್ರತಿಯೊಂದು ಒಂದು ಪೂರ ಫುಲ್ ಫೋಟೋ ಸೇಲ್ ಮಾಡಿಲ್ಲ. ಇದರದ್ದು ಪೀಸಸಲ್ಲಿ ಈ ಫೋಟೋಗೆ ಹೆಚ್ಚು ಕಮ್ಮಿ 10,000 ಪೀಸಸ್, 10,000 ಫ್ರ್ಯಾಕ್ಷನ್ಸ್ ಅಂತ ಹೇಳ್ಬೋದು. ಅಷ್ಟು ಒಂದೊಂದು ಫ್ರ್ಯಾಕ್ಷನ್ಸ್ದು ಪ್ರೈಸ್ ಬಂದುಬಿಟ್ಟು $30. ಸೊ 10,000 ಫ್ರ್ಯಾಕ್ಷನ್ಸ್ನ ಸೇಲ್ ಮಾಡಿದ್ದಾರೆ. ಸೊ ಈ ಸಪೋಸ್ ಈ ಪಾರ್ಟನ್ನು ನೀವು ತೊಗೊಂಡ್ರಿ, ಇದರದ್ದು ಓನರ್ಶಿಪ್ಪು ಇಲ್ಲಿ ಒಂದು ನಂಬರ್ ಅಂತ ಇರ್ತದೆ, ಅದರದ್ದು ಓನರ್ಶಿಪ್ ನಿಮಗೆ ಸಿಗ್ತದೆ. ಸೊ ನೀವು ಏನು $30 ಕೊಟ್ಬಿಟ್ಟು ಪರ್ಚೇಸ್ ಮಾಡ್ತೀರಿ, ಅದೇ ಥರ ನಾಳೆ ದಿನ $40, $50 ವಾಟ್ ಎವರ್ ರೇಟ್ ಬಂದರೆ ನೀವು ಅದನ್ನು ಸೇಲ್ ಕೂಡ ಮಾಡ್ಬೋದು. ನಿಮ್ಮದು ಓನರ್ಶಿಪ್ ಬ್ಲಾಕ್ ಚೈನಲ್ಲಿ ಇರ್ತದೆ, ಬ್ಲಾಕ್ ಚೈನಲ್ಲಿ ಕೂಡ ಇದೆ. ಈ ಕಾನ್ಸೆಪ್ಟ್ ಬಂದುಬಿಟ್ಟು Art5 ಬಂದುಬಿಟ್ಟು ಬ್ಲಾಕ್ ಚೈನ್ ಸುಯಿ ಅಂಥೇಳಿ, SUI ಸುಯಿ ಬ್ಲಾಕ್ ಚೈನಲ್ಲಿ ಈ ಕಾನ್ಸೆಪ್ಟ್ ರನ್ ಆಗ್ತದೆ. ಮೀನ್ಸ್ Art5 ಕಂಪ್ಲೀಟ್ಲಿ ಏನು ಬೈ ಸೇಲ್ ಆಗೋದು ಸುಯಿ ಬ್ಲಾಕ್ ಚೈನಲ್ಲಿ. ಸೊ ಇಲ್ಲೇ ಸಲ್ಮಾನ್ ಖಾನ್ದು ಈ Unity1 ಏನು ಫೋಟೋ ಇದೆ ಇಲ್ಲಿ ಸೇಲ್ ಆಗಿದೆ. ಸೊ ಇದು NFT ಅಂತ ಹೇಳ್ಬೋದು. ಯಾವುದು ನಿಮ್ಮದು ಕೂಡ ಯಾವುದಾದ್ರೂ ಒಂದು ಫೋಟೋ ಇದ್ದರೆ ಈ ಥರ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಸೇಲ್ ಮಾಡ್ಬೋದು. ನಾಟ್ ಓನ್ಲಿ ಫೋಟೋ, ಜಸ್ಟ್ ನಿಮ್ಮ ಹತ್ರ ಮ್ಯೂಸಿಕ್ ಕೂಡ ಆಯಿತು, ವಿಡಿಯೋಸ್ ಕೂಡ ಆಯಿತು. ಡಿಜಿಟಲ್ ಫಾರ್ಮಲ್ಲಿ ಏನಾಗಿದ್ದರೆ ಅದು ಬ್ಲಾಕ್ ಚೈನ್ ಮುಖಾಂತರ ನಾವು ಸೇಲ್ ಮಾಡ್ಬೋದು. ಅದಕ್ಕೆ NFT ಅಂತ ಹೇಳ್ಬೋದು. ಆಮೇಲೆ ಸ್ನೇಹಿತರೆ ಹೇಳಬೇಕಂತ ಹೇಳಿದರೆ, ಕೆಲವು ಟೈಮಲ್ಲಿ ಏರ್ ಡ್ರಾಪ್ಸ್ ಅಂತ ಬರ್ತದೆ. ಏರ್ ಡ್ರಾಪ್ಸ್ ಅಂತ ಹೇಳಿದರೆ ಜಸ್ಟ್ ಇದು ಪ್ರಮೋಷನ್ ಸಲುವಾಗಿ ಫ್ರೀ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ. ಭಾಳಷ್ಟು ಒಂದು ಮಾರ್ಕೆಟಲ್ಲಿ ಒಂದು ಕ್ರಿಪ್ಟೋ ಕರೆನ್ಸಿ ಬಂದಿದೆ, ಅವ್ರಿಗೆ ಪ್ರಮೋಷನ್ ಮಾಡೋದಿದೆ. ಸೊ ಆ ಕಮ್ಯುನಿಟಿಗೆ ಇವರು ಫ್ರೀಯಾಗಿ ಕೊಡ್ತಾರೆ. ಅದಕ್ಕೆ ನಾವು ಹೇಳ್ತೀವಿ ಏರ್ ಡ್ರಾಪ್ಸ್ ಅಂತೇಳಿ. ಇದರಲ್ಲಿ ಬ್ಯಾಕಿ ಡೀಟೇಲ್ಸ್ ಅಂತ ಹೇಳಿದರೆ ಏನಿಲ್ಲ, ಜಸ್ಟ್ ಏರ್ ಡ್ರಾಪ್ಸ್ ಮೀನ್ಸ್ ಅದು ಫ್ರೀ ಡಿಸ್ಟ್ರಿಬ್ಯೂಷನ್ ಆಗಿ ಸಿಗ್ತದೆ. ಸೊ ಇದಕ್ಕೆ ನಾವು ಏರ್ ಡ್ರಾಪ್ಸ್ ಅಂತ ಹೇಳ್ತೇವೆ. ಸ್ನೇಹಿತರೆ, ಭಾಳಷ್ಟು ರಿಸ್ಕ್ ಏನದ, ಮೀಮ್ ಕಾಯಿನಲ್ಲಿ ಆಗೋವಂಥದ್ದು ರಿಸ್ಕ್ ಇರ್ತದೆ. ಟೋಕನ್